ನೋಡಿ, ರಾಜಕಾರಣಿಗಳು ಮೊದಲು ಯೋಚನೆ ಮಾಡೋದು ರಾಜಕಾರಣ ಹೆಂಗ್ ಮಾಡೋದು ಅಂತ ಹೇಳಿ. ಅದರಲ್ಲೂ ಅಧಿವೇಶನದಂತಹ ಸ್ಟೇಜ್ ಸಿಕ್ಕರೆ ಕೇಳಬೇಕಾ? ಅದಕ್ಕೆ ರೆಡಿ ಆಗಿದೆ ಪ್ಲಾನ್ ಆಫ್ ಡ್ಯಾಮೇಜ್ ಇನ್ ಕೌನ್ಸಿಲ್ ಸ್ಟೇಜ್. ನೋಡೋಣ ಒಳನೋಟದಲ್ಲಿ. ಹಂಗಾದ್ರೂ ಸರಿ ಹಿಂಗಾದ್ರೂ ಸರಿ ಒಟ್ನಲ್ಲಿ ಡ್ಯಾಮೇಜ್ ಮಾಡಬೇಕು ಆಟಯ, ಇಷ್ಟೇ ಪ್ಲಾನು. ಅವರು ರಾಜಕೀಯ ಮಾಡಿದ್ರು, ಅದಕ್ಕೆ ಇವರು ರಾಜಕೀಯ ಮಾಡ್ತಿದ್ದಾರಷ್ಟೇ. ಈ ರಾಜಕೀಯ ಮಾಡಕ್ಕೆ ಅವ್ರ ಮನೆಗೆ ಕರ್ಸ್ಕೊಂಡ್ರು. ಇನ್ನು ಇವರು ಈ ಕೌಲು ಶಕ್ತರು ರೂಲ್ಸು ಪ್ರೊಸೀಜರು ಅದು ಇದು ಅಂತ ಆತಳ ವಿತಳ ಪಾತಾಳ ತಳಾತಳ ರಸಾತಳ ಎಲ್ಲ ಹುಡುಕಿ ಏನೇನೋ ತೆಗಿತಿದ್ದಾರೆ. ಏನ್ ತೆಗೆದ್ರು ಆಟಯ, ರಾಜಕೀಯ 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 ಬಿಟ್ರೆ ಮತ್ತೇನು ಆಗೋದಿಲ್ಲ ಕಣ್ ತಕಳಿ ಅಂತ ನಮ್ಮ ಟಿಪಿಕಲ್ ಸ್ಟೈಲಲ್ಲಿ ಮುಂದೇನಾಗುತ್ತೆ ಅನ್ನೋ ರಾಜಕೀಯದ ವಿಶ್ಲೇಷಣೆ ಮಾಡ್ತಾ ಎಂಟ್ರಿ ಕೊಟ್ಟರು ನಮ್ಮ ಗೋವಿಂದಣ್ಣ. ರಾಜಕೀಯದಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನ ಮೊದಲೇ ಹೇಳ್ತಾರೆ ಅಂದರೆ ಬಿಡೋಕ್ಕಾಗುತ್ತಾ? ನಾವು ಕೇಳೇ ಬಿಟ್ವಿ. ಅರೆ ಗೋವಿಂದಣ್ಣ, ಏನು ಡ್ಯಾಮೇಜು ಮಾಡ್ತಿರೋದು ಯಾರು, ಯಾವ ರಾಜಕೀಯ ಅಂದಂಗೆ ಏನೂ ಆಗಲ್ಲ ಅಂತ ನೀವೇ ಮೊದಲೇ ಹೇಳ್ತೀರಿ. ಸ್ವಲ್ಪ ಒಗಟು ಬಿಟ್ಟು ಡೈರೆಕ್ಟಾಗಿ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಶುರು ಮಾಡಿದ್ರು ಪರಿಷತ್ ರಾಜಕೀಯ ಕಥೆಯ. ವಿಷಯ ಏನಪ್ಪ ಅಂದ್ರೆ, ಬಸವರಾಜ ಹೊರಟ್ಟಿ ಸಭಾಪತಿ ಕುರ್ಚಿ ಬಿಟ್ಟು ಒಂದು ವಾರ ಕಳೆದೋಯ್ತು. ಆದ್ರೆ ಬಿಜೆಪಿ ಜೆಡಿಎಸ್ ಮಾತ್ರ ಇನ್ನು ಹೊರಟ್ಟಿ ಸುದ್ದಿ ಬಿಡೋಕೆ ರೆಡಿ ಅಂತಿವೆ ಪರಿಷತ್ತಿನ ಆಪೋಸಿಷನ್ ಮೂಲಗಳು. ಇದೇ ಕಾರಣಕ್ಕೆ ಬಿಜೆಪಿ ಜೆಡಿಎಸ್ನವರು ಹೊರಟ್ಟಿ ಇಶ್ಯೂನ ಎರಡೆರಡು ರೀತಿ ತಗೊಳಕ ರೆಡಿ ಆಗಿದಾರಂತೆ. ಅದ್ಯಾವ್ದಪ್ಪ ಅಂದ್ರೆ, ಮೊದಲನೇದಾಗಿ ಸಭಾಪತಿ ಎಲೆಕ್ಷನ್ಗೆ ಈಗ PH ಪೂಜಾರ್ ಅವರನ್ನ ಕ್ಯಾಂಡಿಡೇಟ್ ಮಾಡಿದ್ರಲ್ಲ, ಅದೇನಾದ್ರೂ ವರ್ಕೌಟ್ ಆಗುತ್ತಾ ಅಂತ ನೋಡೋದು ಮೊದಲನೇದು. ಇನ್ನು ಎರಡನೇ ಪ್ಲಾನ್ ಏನಪ್ಪಾ ಅಂದ್ರೆ ಕುಸ, ಅದೇ ಪರಿಷತ್ತಿನ ಮೂಲಗಳ ಪ್ರಕಾರ ಹೊರಟ್ಟಿ ಅವರ ರಾಜೀನಾಮೆ ವಿಷಯದಲ್ಲಿ ಸದನದ ಹಕ್ಕುಚ್ಯುತಿಯಾಗಿದೆ ಅಂತ ಬ್ರೀಚ್ ಆಫ್ ಪ್ರಿವಿಲೇಜ್ ಮೂವ್ ಮಾಡೋಕ್ಕೂ ರೆಡಿಯಾಗಿದ್ದಾರಂತೆ. ಅದು ಹೆಂಗೆ ಅಂದ್ರೆ, ಹೊರಟ್ಟಿಯವರ ರಾಜೀನಾಮೆಯನ್ನ ಬೆದರಿಸಿ ಒತ್ತಾಯಪೂರ್ವಕವಾಗಿ ಪಡೆದಿದ್ದಾರೆ ಅನ್ನೋ ವಿಷಯ ಇಟ್ಕೊಂಡು ಹಕ್ಕುಚ್ಯುತಿ ಮಂಡಿಸೋದು ಪ್ಲಾನ್ ಅಂತಿವೆ ಆಪೋಸಿಷನ್ ಮೂಲಗಳು. ಇದಕ್ಕೆ ಬೇಸೋ ಬೇಷಿನ್ನೋ ಅದು ಏನೈತೆ ಅಂತ ಕೇಳಿದ್ರೆ, ಕೌಲು ಅಂಡು ಶಕ್ತರ್ನಲ್ಲಿರೋ ಉಲ್ಲೇಖಗಳು. ಅದರಲ್ಲಿ ಏನದಪ್ಪ ಅಂತಂದ್ರೆ, ಸಭಾಪತಿ ಕೊಟ್ಟ ರಾಜೀನಾಮೆ ಸ್ವಯಂ ಪ್ರೇರಿತವಾಗಿರಬೇಕು, ಬೆದರಿಕೆ ಹಾಕಿ ಲೆಟರ್ ಹೆಡ್ ತರಿಸ್ಕೊಂಡು ಬಲವಂತವಾಗಿ ರಾಜೀನಾಮೆ ಪಡೆದಿರುವುದು ಸಾಬೀತಾದ್ರೆ ಆ ರಾಜೀನಾಮೆಯು ಕಾನೂನುಬದ್ಧವಾಗಿ ಅಸಿಂಧು ಆಗ್ತದೆ. ಹಂಗೆ ಬಲಗಿಲ್ವಂತವಾಗಿ ರಾಜೀನಾಮೆಯ ತಗೊಳ್ಳೋದು ಸಂವಿಧಾನದ 183B ವಿಧಿಯ ನೇರ ಉಲ್ಲಂಘನೆ ಆಗೋಯ್ತದೆ ಅಂತ ಇರೋದ್ರಿಂದ ಇದನ್ನೇ ಈ ಬಿಜೆಪಿ ಜೆಡಿಎಸ್ನವರು ಮುಂದಿಟ್ಕೊಂಡ್ಬಿಟ್ಟವೆ ಅಂತಿವೆ ವಿಪಕ್ಷದ ಉನ್ನತ ಮೂಲಗಳು. ಕೌಲು ಅಂಡ್ ಶಕ್ತರ್ ಮತ್ತೂ ಏನಿದ್ಯಪ್ಪ ಅಂತಂದ್ರೆ, ಯಾವುದೇ ಶಾಸಕರಿಗೆ ಅಥವಾ ಸದನದ ಸಭಾಪತಿಗೆ ಅವರ ಕರ್ತವ್ಯ ನಿರ್ವಹಣೆಗೆ ಅಡ್ಡಿ ಮಾಡೋದು, ಬೆದರಿಕೆ ಹಾಕೋದು ಅಥವಾ ಬಲವಂತ ಮಾಡೋದು, ಈ ರೀತಿ ಅತ್ಯಂತ ಗಂಭೀರ ಹಕ್ಕುಚ್ಯುತಿ ಮತ್ತು ಸದನದ ನಿಂದನೆ ಆಗುತ್ತೆ ಅಂತ ಇದೆ. ಈ ನಿಯಮದ ಅಡಿಯಲ್ಲೇ ಹಕ್ಕುಚ್ಯುತಿ ಮಂಡಿಸೋದು ವಿರೋಧ ಪಕ್ಷದ ಪ್ಲಾನ್ ಅಂತಿವೆ ಪರಿಷತ್ತಿನ ಆಪೋಸಿಷನ್ ಮೂಲಗಳು. ಒಟ್ನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಹೊರಟ್ಟಿ ವಿಷಯ ಮುಂದಿಟ್ಕೊಂಡು ಈ ಬಾರಿ ವಿಧಾನ ಪರಿಷತ್ತಿನ ಕಾವು ಏರ್ಸಕ್ಕೆ ರೆಡಿಯಾಗವ್ರೆ. ಆದ್ರೆ ಅವ್ರು ಮಾಡಿರೋ ಎರಡೂ ಪ್ಲಾನು ಸಕ್ಸಸ್ ಆಗಬೇಕು ಅಂತಂದ್ರೆ ಮೆಜಾರಿಟಿ ಬೇಕಲ್ವೇ? ಅದು ಬಿಜೆಪಿ ಜೆಡಿಎಸ್ ಬಳಿ ಇಲ್ಲ. ಆದ್ರೂ ಯಾಕೆ ಈ ಕಸರತ್ತು ಅಂತಂದ್ರೆ, ಆಡಳಿತ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋಕೆ ಅಂತ ಅದೇ ಆಪೋಸಿಷನ್ ಮೂಲಗಳೇ ಹೇಳಿದ್ದು ನಮ್ಮ ಗೋವಿಂದಣ್ಣನ ಕಣ್ಣಿಂದ ಒಳನೋಟಕ್ಕೆ ಕಂಡೈತೆ. ಬನ್ನಿ ನೋಡುವ.